ಬಂಟುರೇತೆ ಗೋಲು ವೈಯ ರಾಮ 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 ತುಂಟ ವಿಂಟಿವನಿ ಮೊದಲೈನ ತುಂಟ ವಿಂಟಿವನಿ
మొదలైన మదసుల కోటులయ్య తులజేయునే వంటు రీతి గోలు ఇయవయ్య రమా వంటు రీతి గోలు తుంట వింటివని మొదలైన మదతుల కోటి నెల కులజేయునే వంటు రీతి గోలు ఇయవయ్య రమా వంటు రీతి గోలు ఇయ వయ్య రమ వంటు రీతి గోలు ఇయ వయ్య రమా రోమాంచమను గనగాంచుగము రోమాంచమను గనగాంచుగము రామభక్తుడను ముద్ర బిళ్ళయు రామభక్తుడను ముద్ర బిళ్ళయు రామనామమను మురగడ్గమేవి రామనామమను వరగడ్గమేవి రామనామమను వరగడ్గమివి రామనామమను వరగడ్గమివి రమనామమను వరగడ్గమివి రమనామమను వరగడ్గమివి రమనామమను వరగడ్గమివి రమనామమను రమనామమను వరగడ్గమివి రమనామమను వరగడ్గమివి రమనామమను వరగడ్గమివి రమనామమను వరగడ్గమివి రాజిల్లునయ్య త్యాగరాజు నీగే రాజిల్లునయ్య త్యాగರಾಜು ನಿಗೆ ಬಂಟುರಿ ಕೋಲು ವಯ್ಯ ರಾಮ ಬಂಟುರಿ ಕೋಲು ವಯ್ಯ ರಾಮ शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अगजाननपद्मार्कं गजाननमहर्निशम् अनेकदन्तं भक्तानां एकदन्तमुपास्महे एकाध्यायन्तु यो नित्यं पठते भक्तिसंयुतः रुद्रलोकमवाप्नोति गणो भूत्वा वसेच्चिरम् अम्ब त्वामनुसन्ददामि भगवद्गीते भवद्वेषिणी त्वमेव शरणं गच्छ सर्वभावेन भारत तत्प्रसादात् परां शान्तिं स्थानं प्राप्स्यसि शाश्वतं मन्मना भव मद्भक्तो मद्याजी मां नमस्कुरु मामे वैष्यसि सत्यं ते प्रतिजाने प्रियोऽसि मे न च तस्मान् मनुष्येषु कश्चिन्मे प्रियकृत्तमः भविता न च मे तस्मादन्यः प्रियतरो भुवि. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನ ಅಭ್ಯಾಸದ 11ನೇ ಅಧ್ಯಾಯ ವಿಶ್ವರೂಪ ದರ್ಶನ ಯೋಗವನ್ನು 26 ಶ್ಲೋಕಗಳನ್ನು ನೋಡಿ ಕೃಷ್ಣನು ತನ್ನ ವಿಶ್ವರೂಪವನ್ನು ತೋರಿಸಿ 3 ಶ್ಲೋಕಗಳಲ್ಲಿ ಯಾವ ರೀತಿ ಕಾಣಿಸುತ್ತಿದೆ ಎಂಬುದನ್ನು, ತಾನು ಹೇಗೆ ಯೋಗ ಸಿದ್ಧಿಗಳಿಂದ ಈ ವಿಶ್ವರೂಪ ದರ್ಶನವನ್ನು ಕೊಡುತ್ತಿದ್ದೇನೆಂಬುದನ್ನು ಅರ್ಜುನನಿಗೆ ಹೇಳಿದ ನಂತರದಲ್ಲಿ ಅರ್ಜುನನು ಭಯಭೀತನಾಗಿರುವುದನ್ನು ಕಂಡು ಸಂಜಯನು ಧೃತರಾಷ್ಟ್ರನಿಗೆ ಅರ್ಜುನನು ತಲೆ ತಗ್ಗಿಸಿ ಭಯಭೀತನಾಗಿ ನೋಡಲಾರದ ಈ ಘೋರ ಉಗ್ರ ರೂಪವನ್ನು
ಪರಮಾತ್ಮನಿಗೆ ಬೇಡಿಕೊಳ್ಳುವುದಕ್ಕಾಗಿ, ಭಯಭೀತನಾಗಿರುವುದನ್ನು ತಿಳಿಸುವುದಕ್ಕಾಗಿ, ಪ್ರಸನ್ನ ರೂಪವನ್ನು ನೋಡುವುದಕ್ಕಾಗಿ ಕೇಳಿಕೊಳ್ಳುತ್ತಿದ್ದಾನೆ ಎಂಬುದಾಗಿ ಸಂಜಯನು ಧೃತರಾಷ್ಟ್ರನಿಗೆ ಹೇಳಿದನು. 36ನೆಯ ಶ್ಲೋಕದಿಂದ ಅರ್ಜುನನು ಪರಮಾತ್ಮನ ವಿಶ್ವರೂಪವನ್ನು ವರ್ಣಿಸುತ್ತಾ, ಈ ಉಗ್ರ ರೂಪವನ್ನು ನಾನು ನೋಡಲಾರೆ, ನೀನು ಯಾರು ಎಂಬ ಅನುಮಾನಗಳು ಉಂಟಾಗುವ ರೀತಿಯಲ್ಲಿ ಅರ್ಜುನನು ವಿಶ್ವರೂಪವನ್ನು ನೋಡುತ್ತಾ ಪ್ರಶ್ನಿಸುತ್ತಾನೆ. ಸ್ಥಾನೇ ಹೃಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧಸಂಗಾಹ. ಅಪ್ಪ ಋಷಿಕೇಶ, ನಿನ್ನ ಮಹಾತ್ಮ್ಯ ಮತ್ತು ಕೀರ್ತನೆಯಿಂದ ಜಗತ್ತು ಸಂತಸ ಪಡುತ್ತಲಿದೆ. ಎಲ್ಲ ಜನರು ತುಂಬ ಸಂತೋಷದಿಂದ ನಿನ್ನನ್ನು ಪ್ರಾರ್ಥಿಸುತ್ತಿರುತ್ತಾರೆ ಮತ್ತು ಅತಿಯಾದ ಭಕ್ತಿಯನ್ನು, ಅನುರಾಗವನ್ನು ನಿನ್ನ ಮೇಲೆ ಹೊಂದಿರುತ್ತಾರೆ. ರಾಕ್ಷಸರಾದರೋ ಅತ್ಯಂತ ಭಯಭೀತರಾಗಿ ದಿಕ್ಕುಗಳಿಗೆ ಓಡುತ್ತಾ ಇದ್ದಾರೆ ಮತ್ತು ಸಿದ್ಧರ ಸಂಘಗಳೆಲ್ಲವೂ, ದೇವತಾದಿಗಳೆಲ್ಲರೂ ನಿನ್ನನ್ನು ನೋಡಿ ನಮಸ್ಕರಿಸುತ್ತಿದ್ದಾರೆ. ಇದೆಲ್ಲವೂ ಸರಿಯೇ. ಏಕತ್ರ ನಾನು ನಿನ್ನ ಈ ವಿಶ್ವರೂಪದಲ್ಲಿ ನೋಡುತ್ತಿರುವಂತಹ ಈ ಘೋರ ರೂಪವನ್ನು ಮತ್ತು ವಿಶ್ವದ ಸಕಲ ಚರಾಚರ ವಸ್ತುಗಳನ್ನು, ಜೀವಗಳನ್ನು ನೋಡುವುದಾದರೂ ಸಹಿತ ನಿನ್ನ ಉಗ್ರ ರೂಪವನ್ನು ನೋಡಲಾರದೆ ಭಯಭೀತನಾಗಿದ್ದೇನೆ. ಎಲೈ ಮಹಾತ್ಮನೇ, ಬ್ರಹ್ಮನಿಗೂ ಆದಿ ಕಾರಣನಾದಂತಹ ಎಲ್ಲರಿಗೂ ಮೂಲನಾಗಿರುವಂತಹ ಹೇ ಪರಮಾತ್ಮನೇ, ಉತ್ಕೃಷ್ಟವಾದ ನಿನಗೆ ಎಲ್ಲರೂ ನಮಸ್ಕರಿಸುತ್ತಲೇ ಇದ್ದಾರೆ. ಹೇಗೆ ತಾನೇ ನಿನಗೆ ನಮಸ್ಕರಿಸದೇ ಇದ್ದಾರೋ? ಆದ್ದರಿಂದ ಹೇ ದೇವೇಶ, ನೀನೇ ಅಕ್ಷರ, ನೀನೇ ಸತ್, ನೀನೇ ಅಸತ್ ಮತ್ತು ಅತ್ಯಂತ ಶ್ರೇಷ್ಠವಾದದ್ದು. ಇನ್ನು ಜಗತ್ತಿನಲ್ಲಿ ನಿನಗಿಂತ ಮತ್ತೊಂದಿಲ್ಲ. ಆದಿದೇವ, ಹೇ ಪುರಾಣ ಪುರುಷ, ಈ ವಿಶ್ವಕ್ಕೆ ಉತ್ಕೃಷ್ಟವಾಗಿರುವಂತಹ ಆಶ್ರಯವೇ ನೀನು, ಮೂಲವೇ ನೀನು. ನೀನು ಸರ್ವಜ್ಞನೂ ಹೌದು, ಜ್ಞೇಯ ವಸ್ತುವೂ ಹೌದು ಮತ್ತು ಪರಮಧಾಮವೂ ಹೌದು. ಎಲ್ಲ ವಿಶ್ವವು ನಿನ್ನಿಂದಲೇ ವ್ಯಾಪ್ತವಾಗಿದೆ ಎಂಬುದು ನನಗೆ ಗೊತ್ತಾಗುತ್ತಿದೆ. ವಾಯು, ಯಮ, ಅಗ್ನಿ, ವರುಣ, ಚಂದ್ರ, ಪ್ರಜಾಪತಿ ಮತ್ತು ಪ್ರಪಿತಾಮಹ ಇವರೆಲ್ಲರೂ ನೀನೇ ಆಗಿದ್ದೀಯೆ. ನಿನಗೆ ಸಾವಿರ ಸಲ ನಮಸ್ಕಾರ ಇರಲಿ. ಪುನಃ ಪುನಃ ನಮಸ್ಕಾರ ಮಾಡುತ್ತೇನೆ, ಮತ್ತೊಮ್ಮೆ ನಿನಗೆ ನಮಸ್ಕಾರ ಮಾಡುತ್ತೇನೆ. ದಯಮಾಡಿ ನಿನ್ನ ಪ್ರಸನ್ನ ರೂಪವನ್ನು ತೋರಿಸು. ತ್ವಮಾದಿದೇವಃ ಪುರುಷಃ ಪುರಾಣಃ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂಚ ಪರಂಚ ಧಾಮ ತ್ವಯಾ ತತಂ ವಿಶ್ವಮನಂತರೂಪಂ ವಾಯುರ್ಯಮೋಗ್ನಿರ್ವರುಣಃ ಶಶಾಂಕಃ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ ನಮೋ ನಮಸ್ತೇಸ್ತು ಸಹಸ್ರ ಕೃತ್ವ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ಅಪಾ ಪರಮಾತ್ಮ, ಈ ಒಂದು ಉಗ್ರ ರೂಪವನ್ನು, ವಿಶ್ವರೂಪವನ್ನು ನನ್ನಿಂದ ನೋಡಲು ಸಾಧ್ಯವಾಗುತ್ತಿಲ್ಲ. ಆ ಕಾರಣದಿಂದ ನಿನ್ನ ಪ್ರಸನ್ನ ರೂಪವನ್ನು ತೋರಿಸು. ನಿಜವಾಗಿಯೂ ನೀನು ಯಾರು ಎಂಬುದನ್ನು ಅರ್ಥ ಮಾಡಿಕೊಳ್ಳಲೇ ಸಾಧ್ಯವಾಗುತ್ತಿಲ್ಲ. ಹೇಳು, ಏನು ಈ ಉಗ್ರ ರೂಪವನ್ನು ತೋರಿಸುತ್ತಿರುವೆಯಲ್ಲ?
ನೀನು ನಿಜವಾಗಿಯೂ ಯಾರು ಎಂಬುದನ್ನು ತಿಳಿಸು. ನಿನಗೆ ಹಿಂದಿನಿಂದ ನಮಸ್ಕಾರ. ನಮಃ ಪುರಸ್ತಾತ್ ಅಥ ಪೃಷ್ಠತಸ್ತೆ. ನಮೋಸ್ತುತೆ ಸರ್ವತ ಏವ ಸರ್ವ. ಅನಂತ ವೀರ್ಯಾಮಿತ ವಿಕ್ರಮಸ್ತ್ವಂ. ಸರ್ವಂ ಸಮಾಪ್ನೋಷಿ ತತೋಪಿ ಸರ್ವ. ಇಲ್ಲಿ ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸುವ ಪರಮಾತ್ಮನು ಏಕೆ ಉಗ್ರರೂಪನಾಗಿ ಘೋರವಾಗಿ ತನ್ನ ರೂಪವನ್ನು ತೋರಿಸುತ್ತಿರುವನು? ಭಕ್ತನಿಗೆ ತೋರಿಸುವುದಾದ ಮೇಲೆ ಪ್ರಸನ್ನನಾಗಿಯೇ ತೋರಿಸಬೇಕಲ್ಲವೇ? ಇಲ್ಲ. ಕಾರಣವೇನೆಂದರೆ ದೇವರು ಯಾವತ್ತೂ ಭಕ್ತರಿಗಾಗಲಿ ಎಲ್ಲರಿಗೂ ಆಗಲಿ ತನ್ನ ಉಗ್ರ ರೂಪದಿಂದಲೇ ದರ್ಶನವನ್ನು ಕೊಡುವುದು. ಭಯ ಹುಟ್ಟಿದ ಒಡನೆಯೇ ಮನುಷ್ಯನಿಗೆ ಭಕ್ತಿಯೂ ಉಂಟಾಗುತ್ತದೆ. ಆದುದರಿಂದಲೇ ಮೊದಲು ಭಯಪಡಿಸಿ ನಂತರದಲ್ಲಿ ಪರೀಕ್ಷೆಗೆ ಒಳಪಡಿಸಿ ಪ್ರತಿಯೊಬ್ಬರೂ ಅವನನ್ನು ಅರ್ಥ ಮಾಡಿಕೊಳ್ಳಬೇಕೆಂಬುದಾಗಿಯೂ ಮತ್ತು ಪರಮಾತ್ಮನು ಯಾವುದೇ ರೀತಿಯ ಯಾವ ಕ್ಷೋಭೆಗಳಿಗೂ ಒಳಪಡುವುದಿಲ್ಲ ಎಂಬುದನ್ನು ಸಾಬೀತುಪಡಿಸುವುದಕ್ಕಾಗಿಯೂ ಪರಮಾತ್ಮನು ಉಗ್ರರೂಪಿಯಾಗಿಯೇ ಕಾಣಿಸಿಕೊಳ್ಳುವನು. ನಂತರದಲ್ಲಿ ಅವನ ಪ್ರಸನ್ನ ರೂಪವನ್ನು ತೋರಿಸಿ ಭಕ್ತರನ್ನು ಸಂತೈಸುವನು. ನಾರಸಿಂಹನು ಹೇಗೆ ಕಂಬದಿಂದೊಡೆದು ಬಂದು ಉಗ್ರ ರೂಪದಿಂದ ಹಿರಣ್ಯಕಶಿಪುವಿಗೆ ಕಿಂಚಿತ್ತೂ ಅನುಮಾನವೇ ಬಾರದಂತೆ ವಿಷ್ಣುವಿನ ಅವತಾರವೆಂದು ಊಹಿಸಲು ಸಾಧ್ಯವಾಗದಂತೆ ಹಿರಣ್ಯಕಶಿಪುವನ್ನು ಕೊಂದ ನಂತರದಲ್ಲಿ ಪ್ರಹ್ಲಾದನಿಗೆ ತನ್ನ ಪ್ರಸನ್ನ ರೂಪವನ್ನು ತೋರಿಸುವನು. ಹೀಗೆ ಎಲ್ಲ ಸಂದರ್ಭಗಳಲ್ಲಿಯೂ ಪರಮಾತ್ಮನು ಭಕ್ತರನ್ನು ಪರೀಕ್ಷೆ ಮಾಡುತ್ತಾನೆ ಮತ್ತು ನಂತರದಲ್ಲಿ ಸಂತೈಸುತ್ತಾನೆ. ಈ ರೀತಿ ಪರಮಾತ್ಮನು ನಡೆದುಕೊಳ್ಳುವುದು ಎಲ್ಲ ರೀತಿಯಿಂದಲೂ ಸರಿಯಾಗಿಯೇ ಇದೆ. ಮಾನಸಿಕವಾಗಿ ಭಯ ಉಂಟಾಗದೇ ಇದ್ದರೆ ಭಕ್ತಿಯೂ ಉಂಟಾಗುವುದಿಲ್ಲ. ಮನುಷ್ಯನು ತನ್ನ ಇತಿಮಿತಿಗಳನ್ನು ತಿಳಿದುಕೊಳ್ಳಬೇಕಾದರೆ ಭಯ ಉಂಟಾಗಲೇಬೇಕು. ಆನಂತರದಲ್ಲಿಯೇ ಅವನಿಗೆ ಭಯ ನಿವಾರಣೆಯಾಗುವುದು. ಆ ಕಾರಣದಿಂದಲೇ ಪರಮಾತ್ಮನು ವಿಶ್ವರೂಪವನ್ನು ಉಗ್ರ ರೂಪವಾಗಿ ತೋರಿಸುತ್ತಾನೆ. ಕಾಲೋಸ್ಮಿ ಎಂಬುದಾಗಿ ಹೇಳುತ್ತಾನೆ. ಕಾರಣವೇನೆಂದರೆ ಅರ್ಜುನನೇ ಆಗಲಿ ಅರ್ಜುನನ ಸಮನಾದ ಎಲ್ಲ ಮಾನವರಾಗಲಿ ಯಾವುದನ್ನು ಏನನ್ನೂ ಮಾಡಲಾಗುವುದಿಲ್ಲ, ಸುಮ್ಮನೆ ಅಹಂಕಾರದಿಂದ ವರ್ತಿಸುವರು, ಎಲ್ಲವನ್ನೂ ನಡೆಸುತ್ತಿರುವವನು ಅವನು ಎಂಬ ಸಂದೇಶವನ್ನು ಸಾರಿ ಸಾರಿ ಹೇಳುವುದಕ್ಕಾಗಿ ಪರಮಾತ್ಮನು ಈ ರೀತಿಯ ರೂಪಗಳನ್ನು ತೋರಿಸಿ ಭಕ್ತರನ್ನು ಉದ್ಧರಿಸುತ್ತಾನೆ. ಆ ಕಾರಣದಿಂದ ವಿಶ್ವರೂಪ ಅತ್ಯಂತ ವಿಶೇಷವಾದದ್ದು. ಅದು ಎಲ್ಲರಿಗೂ ಕಾಣಸಿಗುವುದೂ ಇಲ್ಲ. ಪರಮಾತ್ಮನೇ ಹೇಳುವಂತೆ ಎಲ್ಲ ದೇವತಾದಿಗಳು ನನ್ನ ವಿಶ್ವರೂಪವನ್ನು ನೋಡಲು ಸದಾಕಾಲವೂ ಕಾಯ್ದುಕೊಂಡಿರುತ್ತಾರೆ. ಆದರೂ ಯಾರಿಗೂ ನಾನು ಅವರಿಗೆ ಈ ರೀತಿಯ ವಿಶ್ವರೂಪವನ್ನು ನಾನು ತೋರಿಸುವುದಿಲ್ಲ, ಯಾವಾಗಲೂ ತೋರಿಸುವುದಿಲ್ಲ, ಮುಂದೆಯೂ ತೋರಿಸುವುದಿಲ್ಲ. ಅರ್ಜುನ, ಇದು ಅತ್ಯಂತ ವಿಶೇಷವಾದದ್ದು. ನಿನಗಾಗಿ ನಾನು ತೋರಿಸುತ್ತಿರುವುದು. ಇದು ಯೋಗ ಸಿದ್ಧಿಯಿಂದ ಮಾತ್ರ ಮಾಡಲು ಸಾಧ್ಯವೇ ಹೊರತು ಅನ್ಯಥಾ ಯಾವ ಕಾರಣದಿಂದಲೂ ಈ ರೀತಿಯ ರೂಪವನ್ನು ಧರಿಸಲು ಸಾಧ್ಯವಾಗುವುದಿಲ್ಲ ಎಂಬುದಾಗಿ ಪರಮಾತ್ಮನು ತನ್ನ ಯೋಗ ಸಿದ್ಧಿಗಳನ್ನು, ಅದರ ಮರ್ಮಗಳನ್ನು ಅರ್ಜುನನಿಗೆ ತಿಳಿ ಹೇಳುತ್ತಿದ್ದಾನೆ. ಅರ್ಜುನನು ನೋಡುತ್ತಾ ಆ ವಿಶ್ವರೂಪವನ್ನು ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ, ಹೇ ಕೃಷ್ಣ, ಹೇ ಯಾದವ, ಹೇ ಸಖೇತಿ, ಅಜಾನತ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್
ಪ್ರಣಯೇನ ವಾಪಿ ಯಚ್ಚಾವಹ ಸಾರ್ಥಮಸತ್ಕೃತೋಸಿ ವಿಹಾರಶಯ್ಯಾಸನ ಭೋಜನೇಶು ಏಕೋಥವಾ ಅಪ್ಯಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯೇ ತ್ವಾಮಹಮಪ್ರಮೇಯಂ. ಯಾವುದೇ ಪದವಿಯಲ್ಲಿರುವಂಥವರು, ತಮ್ಮ ಸಮಾನರಾದಂಥವರು, ಸ್ನೇಹಿತರಾದಂಥವರು ಉತ್ತಮವಾದ ಎತ್ತರದ ಪದವಿಗಳಲ್ಲಿ ಶೋಭಾಯಮಾನವಾದರೆ ಅವರ ಬಗ್ಗೆ ಸಾಮಾನ್ಯ ಮನುಷ್ಯನಿಗೆಯೇ ತನ್ನ ಸ್ನೇಹಿತನಂತೆ ವರ್ತಿಸುವರೇ ಹೊರತು ಅವರು ಪದವಿಯಿಂದ ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿರುವವರು ಎಂಬ ದೃಷ್ಟಿಯಿಂದ ಭಯಪಡುವುದೇ ಇಲ್ಲ. ಅಂತಹವರುಗಳಿಗಾಗಿಯೂ ಸಂದೇಶವೇನೆಂದರೆ, ಆ ಉಗ್ರ ರೂಪದಿಂದ ಓ ಇವನು ನಮ್ಮ ಸಖನಂತೆ ಅಲ್ಲ, ನಮ್ಮಂತೆ ಅಲ್ಲ, ವಿಶೇಷವಾದ ಶಕ್ತಿ ಸಾಮರ್ಥ್ಯಗಳುಳ್ಳವನು, ಅತಿಶಯವಾದ ಶಕ್ತಿಯನ್ನು ಉಳ್ಳವನು ಎಂಬ ಕಾರಣದಿಂದ ಅವನಿಗೆ ಗೌರವಾದಿಗಳನ್ನು ತೋರಿಸುತ್ತಾ ಭಯಭೀತರಾಗಿ ಭಕ್ತಿಯನ್ನು ಮಾಡಬೇಕಾಗುತ್ತದೆ. ಅವರ ಜೊತೆ ಎಂದಿನಂತೆ ಎಲ್ಲರಂತೆ ನಡೆದುಕೊಳ್ಳುವುದು ತರವಲ್ಲ ಎಂಬ ಸಂದೇಶವೂ ಈ ವಿಶ್ವರೂಪ ದರ್ಶನದಿಂದ ತಿಳಿಯುತ್ತದೆ. ಅದನ್ನೇ ಹೇಳುತ್ತಾ ಅರ್ಜುನನು ತನ್ನ ಭಾವವನ್ನು, ತನ್ನ ಮೊದಲಿನ ತಪ್ಪುಗಳನ್ನು ಮನ್ನಿಸು ಎಂದು ಕೇಳಿಕೊಳ್ಳುತ್ತಾನೆ. ಎಲೆ ಅಚ್ಯುತ, ನಿನ್ನ ಮಹಿಮೆಯನ್ನು ಮತ್ತು ನಿನ್ನ ಈ ವಿಶ್ವರೂಪವನ್ನು, ನಿನ್ನ ಶಕ್ತಿ ಸಾಮರ್ಥ್ಯಗಳನ್ನು, ಯೋಗ ಸಿದ್ಧಿಗಳನ್ನು ಅರಿಯದ ನಾನು ನಿನ್ನೊಡನೆ ವರ್ತಿಸುವಾಗ ಸ್ನೇಹಿತನಂತೆಯೂ ಕೀಳರಿಮೆಯಿಂದಲೂ ನಿನ್ನನ್ನು ತಿಳಿದು ಪ್ರಮಾದದಿಂದಾಗಲಿ, ಪ್ರಣಯದಿಂದಾಗಲಿ, ಹಾಸ್ಯದಿಂದಾಗಲಿ ಏನಾದರೂ ನಿನ್ನ ಮನಸ್ಸಿಗೆ ನೋವನ್ನುಂಟು ಮಾಡಿದ್ದರೆ ಎಲ್ಲವನ್ನೂ ಕ್ಷಮಿಸು. ನನ್ನ ಸಕಲ ಅಪರಾಧಗಳನ್ನು ಕ್ಷಮಿಸು. ನೀನು ಯಾರೆಂದು ತಿಳಿಯದೆಯೇ ಈ ರೀತಿ ನಾನು ನಡೆದುಕೊಂಡಿದ್ದೇನೆ. ಇನ್ನು ಮುಂದೆ ಈ ರೀತಿ ನಾನು ನಡೆದುಕೊಳ್ಳುವುದಿಲ್ಲ. ಹೇ ಕೃಷ್ಣ, ಎಲೈ ಯಾದವ, ಎಲೈ ಸಖ ಎಂಬುದಾಗಿ ನಿನ್ನನ್ನು ಬಹಳ ದಿಟ್ಟತನದಿಂದ ಪ್ರಶ್ನೆ ಮಾಡಿದೆ, ಕೇಳಿದೆ, ಹೇಳಿದೆ. ಅವುಗಳೆಲ್ಲವನ್ನು ನೀನು ಮರೆತು ಬಿಟ್ಟು ನನ್ನನ್ನು ಕ್ಷಮಿಸಿ ನಿನ್ನ ಪ್ರಸನ್ನ ರೂಪವನ್ನು ತೋರಿಸು. ವಿಹಾರ, ಶಯನ, ಆಸನ, ಭೋಜನ ಎಲ್ಲ ಸಮಯಗಳಲ್ಲಿ ಮತ್ತು ನೀನು ಒಬ್ಬನೇ ಇರುವಾಗ ನಾನು ನಿನ್ನೊಡನೆ ವ್ಯವಹರಿಸಿದ ಎಲ್ಲವೂ ತಪ್ಪೆಂಬುದಾಗಿ ನನಗೆ ಈಗ ಅರಿವಾಗಿದೆ. ಆ ರೀತಿ ನಾನು ವರ್ತಿಸಿದುದಕ್ಕೆ ಕ್ಷಮೆ ಇರಲಿ. ನನ್ನನ್ನು ಕ್ಷಮಿಸು. ನೀನು ದಯಾಸಾಗರನಂತೆ ನಿನ್ನ ಭಕ್ತರನ್ನು ಕಾಪಾಡುವಂತೆ ನನ್ನ ಮೇಲೆ ಕೃಪೆ ತೋರು. ಇತರರ ಎದುರಿಗಾಗಲಿ ಏಕಾಂತದಲ್ಲಾಗಲಿ ನಾನೇನಾದರೂ ಅಪಹಾಸ್ಯಕ್ಕಾಗಿ ಯಾವ ರೀತಿಯ ಅವಮರ್ಯಾದೆಗಳನ್ನು ನಿನಗೆ ಮಾಡಿದ್ದರೂ ಎಲ್ಲವನ್ನೂ ಕ್ಷಮಿಸಿಬಿಡು. ನನ್ನನ್ನು ಕೃಪಾದೃಷ್ಟಿಯಿಂದ ನೋಡಿ ಪ್ರಸನ್ನ ರೂಪವನ್ನು ತೋರು. ನಾನು ನಿನ್ನನ್ನು ಬೇಡಿಕೊಳ್ಳುತ್ತಿದ್ದೇನೆ. ಹೆಲೆಯ ಪ್ರಮೇಯ, ಹೇ ಕೃಷ್ಣ ಪರಮಾತ್ಮ ಎಂಬುದಾಗಿ ಅರ್ಜುನನು ತನ್ನ ತಪ್ಪನ್ನು ಅರಿತು ಹಂಬಲಿಸಿ ಕೃಷ್ಣನ ದಯೆಯನ್ನು ಬೇಡಿಕೊಳ್ಳುತ್ತಾನೆ. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನ ತ್ವತ್ ಸಮೋಸ್ತ್ಯಭ್ಯಧಿಕ ಕುತೋನ್ಯೋ ಲೋಕತ್ರಯೇ ಅಪಿ ಅಪ್ರತಿಮ ಪ್ರಭಾವ. ಅಪ್ರತಿಮ ಪ್ರಭಾವನೆ, ಈ ಸ್ಥಾವರ ಜಂಗಮಾತ್ಮಕವಾಗಿರುವಂತಹ ಸಕಲ ಲೋಕಗಳಿಗೂ ನೀನೇ ತಂದೆಯು, ನೀನೇ ಪೂಜ್ಯನು.
ನೀನು ನನ್ನ ಜೊತೆ ಇದ್ದುದರಿಂದ ನಾನು ನಿನ್ನನ್ನು ಅರಿಯಲಾರದೆ ಹೋದೆ. ಸಖನೆಂದು ತಿಳಿದುಬಿಟ್ಟೆ, ನನ್ನ ಜೊತೆಯವನೆಂದು ತಿಳಿದುಬಿಟ್ಟೆ, ನನ್ನಂತೆ ಮಾನವನೆಂದು ತಿಳಿದುಕೊಂಬಿಟ್ಟೆ. ಆ ಕಾರಣದಿಂದ ನೀನು ನನ್ನನ್ನು ಈ ಉಗ್ರ ರೂಪ ತೋರಿಸುವುದರಿಂದ ಕಣ್ತೆರೆಸಿದ್ದೀಯೇ. ನೀನು ಯಾರೆಂಬುದು ಅರ್ಥವಾಗುತ್ತಿದೆ. ನನಗೆ ಸಮನಲ್ಲ, ನಾನೂ ನಿನಗೆ ಯಾವ ರೀತಿಯಿಂದಲೂ ಸಮನಲ್ಲ. ಹೀಗಿರುವಾಗ ನಿನಗಿಂತ ಈ ಜಗತ್ತಿನಲ್ಲಿ ದೊಡ್ಡವರು ಅಂತ ಯಾರಿದ್ದಾರೆ? ಆದ ಕಾರಣದಿಂದ ನೀನು ಕೃಪೆದವರು. ಇಡೀ ವಿಶ್ವಕ್ಕೆ ವ್ಯಾಪ್ತನಾಗಿರುವಂತಹ ಹೇ ಕೃಷ್ಣ ಪರಮಾತ್ಮ, ನಿನ್ನ ಈ ವಿಶ್ವರೂಪದಿಂದ ನಾನು ತಲ್ಲಣಿಸಿದ್ದೇನೆ, ಭಯಭೀತನಾಗಿದ್ದೇನೆ ಎಂಬುದಾಗಿ ಅರ್ಜುನನು ವರ್ಣಿಸುತ್ತಾ ಕೃಷ್ಣನ ಪ್ರಸನ್ನ ರೂಪವನ್ನು ನೋಡುವ ಕಾತುರತೆಯನ್ನು ಮತ್ತೆ ಮತ್ತೆ ಹೇಳುತ್ತಿದ್ದಾನೆ. ತನ್ನ ತಪ್ಪನ್ನು ಕ್ಷಮಿಸಬೇಕೆಂದು ಮತ್ತೆ ಮತ್ತೆ ನಮಸ್ಕಾರ ಮಾಡಿ ಕೇಳಿಕೊಳ್ಳುತ್ತಿದ್ದಾನೆ. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಂ ಅಹಮೀಶ ಮೇಢ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯು ಪ್ರಿಯ ಪ್ರಿಯ ಯಾರ್ಹಸಿ ವೇದ ಸೋಢುಂ. ಅಪ್ಪ, ನನ್ನೆಲ್ಲ ಅಪರಾಧಗಳನ್ನು, ನಾನು ನಡೆದುಕೊಂಡ ರೀತಿಯನ್ನು, ನನ್ನ ವರ್ತನೆಯನ್ನು, ದುರ್ವರ್ತನೆಯನ್ನು ತಂದೆಯು ಮಗನನ್ನು ಕ್ಷಮಿಸುವಂತೆ, ಸ್ನೇಹಿತನು ಸ್ನೇಹಿತನನ್ನು ಕ್ಷಮಿಸುವಂತೆ, ಪ್ರಿಯನು ಪ್ರಿಯಳು ಕ್ಷಮಿಸುವಂತೆ ನೀನು ಸಹಿಸಿಕೊಂಡು ನನ್ನನ್ನು ಕ್ಷಮಿಸಿಬಿಡು. ನನ್ನ ಈ ಕರ್ಮಗಳನ್ನು ಕ್ಷಮಿಸಿಬಿಡು, ನನ್ನ ದುರ್ವರ್ತನೆಯನ್ನು ಕ್ಷಮಿಸಿಬಿಡು. ಪ್ರಸನ್ನನಾಗು, ಸುಪ್ರಸನ್ನನಾಗು, ನಿನ್ನ ಪ್ರಸನ್ನ ರೂಪವನ್ನು ತೋರಿಸು. ಎಲೈ ದೇವ, ಹಿಂದೆ ಎಂದಿಗೂ ನೋಡದಿರುವಂತಹ ಈ ವಿಶ್ವರೂಪವನ್ನು ನೋಡಿ ಹರ್ಷಿತನೂ ಆಗಿರುವೆನು ಮತ್ತು ಭಯಭೀತನೂ ಆಗಿರುವೆನು. ನನ್ನ ಮನಸ್ಸು ಕ್ಲೇಶಗೊಂಡಿದೆ. ಎಲೈ ದೇವೇಶ, ಈ ನಿನ್ನ ರೂಪವನ್ನು ಇನ್ನು ನೋಡಲಾಗುವುದಿಲ್ಲ, ಸಾಧ್ಯವಾಗುತ್ತಿಲ್ಲ. ನಿನ್ನ ಪ್ರಸನ್ನ ರೂಪವನ್ನು, ಕೃಷ್ಣನ ದಿವ್ಯ ರೂಪವನ್ನೇ ನನಗೆ ಮತ್ತೆ ಮೊದಲಿನಂತೆ ತೋರಿಸು. ಎಲೈ ಸಹಸ್ರಬಾಹು, ಮೊದಲಿನಂತೆ ಕಿರೀಟಧಾರಿಯಾಗಿಯೇ ಗದಾಧರನೂ ಆಗಿ ಚಕ್ರಪಾಣಿಯೂ ಆಗಿ ಇರುವಂತಹ ನಿನ್ನ ಮಂಗಳ ಸ್ವರೂಪವನ್ನು ನೋಡಲು ಇಷ್ಟಪಡುತ್ತೇನೆ. ಎಲೈ ವಿಶ್ವಮೂರ್ತಿ, ಚತುರ್ಭುಜಗಳುಳ್ಳ ಅದೇ ರೂಪದಿಂದಲೇ ಇರುವಂಥವನಾಗು. ಮನುಷ್ಯ ರೂಪದಿಂದಲೇ ನನಗೆ ಕಾಣಿಸಿಕೋ, ಪ್ರಸನ್ನನಾಗು ಎಂಬುದಾಗಿ ಅರ್ಜುನನು ಅತ್ಯಂತ ವಿನಯದಿಂದ ಕೃಷ್ಣನನ್ನು ಕೇಳಿಕೊಳ್ಳುತ್ತಿದ್ದಾನೆ. ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯಥಿತಂ ಮನೋ ಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಇದು ನಾವು ಸಾಮಾನ್ಯ ಜೀವನದಲ್ಲಿಯೂ ನೋಡುವಂತಹ ದೃಶ್ಯ. ತಂದೆಗೆ ಯಾವುದಾದರೂ ರೀತಿಯ ತಪ್ಪು ಮಾಡಿ ಅವರ ಕೋಪಕ್ಕೆ, ಆಗ್ರಹಕ್ಕೆ ಎದುರು ನಿಲ್ಲಲಾರದೆ ಪ್ರಸನ್ನ ರೂಪವನ್ನು ಬಯಸುತ್ತಾ ಬೇಡಿಕೊಳ್ಳುತ್ತೇವೆ. ತಂದೆಗೆ ಮಕ್ಕಳಾಗಿ ನಾವು ಆ ರೀತಿ ನಡೆದುಕೊಳ್ಳುವಾಗ, ಅಪರಾಧಗಳನ್ನು ಮನ್ನಿಸಿ ಎಂದು ಕೇಳುವಾಗ, ಇನ್ನು ವಿಶ್ವಕ್ಕೆ ಒಡೆಯನಾದಂತಹ ಪರಮಾತ್ಮನು ಉಗ್ರ ರೂಪವನ್ನು ತಾಳಿದರೆ ಅದನ್ನು ನೋಡಲು ಸಾಧ್ಯವಾಗುವುದೇ? ಭಕ್ತನಿಗಾಗಲಿ, ಮಕ್ಕಳಿಗಾಗಲಿ, ಪ್ರಿಯಗಾಗಲಿ ನೋಡಲು ಸಾಧ್ಯವಾಗುವುದಿಲ್ಲ. ಆದ ಕಾರಣದಿಂದಲೇ ಪರಮಾತ್ಮನನ್ನು ಕ್ಷಮಿಸು ಕ್ಷಮಿಸು ಎಂಬುದಾಗಿ ಅರ್ಜುನನು ಪ್ರತಿ ಕ್ಷಣದಲ್ಲಿಯೂ ಹಿಂದಿನಿಂದ ನಮಸ್ಕಾರ, ಮುಂದಿನಿಂದ ನಮಸ್ಕಾರ, ನನ್ನ ಕಾಯವನ್ನೇ ಸಂಪೂರ್ಣವಾಗಿ ದೀರ್ಘದಂಡ ನಮಸ್ಕಾರ ಮಾಡುತ್ತೇನೆ, ಬಗ್ಗಿಸುತ್ತೇನೆ.
ಅಂತಹ ನೀನು ಮಹಿಮಾನ್ವಿತನಾದಂತಹ ನೀನು ಯೋಗ ಸಿದ್ಧಿಗಳನ್ನು ಉಂಟು ಮಾಡಿಕೊಂಡು ಉಗ್ರ ರೂಪವನ್ನು ತಾಳಿದಿರುವಂತಹ ನೀನು ನನ್ನನ್ನು ಕ್ಷಮಿಸು, ಶಾಂತ ಸ್ವರೂಪನಾಗು ಎಂಬುದಾಗಿ ಅರ್ಜುನನೂ ಸಹಿತ ಎಲ್ಲರಂತೆಯೇ ಬೇಡಿಕೊಳ್ಳುತ್ತಿದ್ದಾನೆ ಎಂಬಲ್ಲಿಗೆ ವಿರಮಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.